ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಕಾಳಪ್ಪನವರು. ಹೊಸಚಂದ್ರ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಕ್ಕಳೇ, ಇವತ್ತಿನ ದಿವಸ 8ನೇ ತರಗತಿಯ 3ನೇ ಅಧ್ಯಾಯವಾದಂಥ ಹಾಕಿ ಕ್ರೀಡೆಯ ಇತಿಹಾಸ, ಅಂಕಣ, ನಿಯಮಗಳ ಬಗ್ಗೆ ಮತ್ತು ಅವರು ಉಪಯೋಗಿಸಿದಂಥ ಅಂದರೆ ಹಾಕಿ ಆಟಗಾರರಿಗೆ ಬೇಕಾದಂಥ ಸಲಕರಣೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ ಹಾಕಿ ಮೂಲತಃ ಯಾವ ದೇಶದ ಕ್ರೀಡೆ? ಯಾರು ಹೇಳ್ತೀರಾ? ನೋಡಿ, ಇಂಗ್ಲೆಂಡ್. ಹಾಕಿ ಮೂಲತಃ ಇಂಗ್ಲೆಂಡ್ ದೇಶದವರು ಕಂಡುಹಿಡಿದರು. ತದನಂತರ ಅದು ನಮಗೆ ಹೇಗೆ ಪರಿಚಯ ಆಯಿತು ಅಂದರೆ, ಸೊ ಹೀಗೆ ಅವರು ಬ್ರಿಟಿಷರು ನಮ್ಮ ದೇಶಕ್ಕೆ ನಮ್ಮನ್ನು ಆಳಕ್ಕೆ ಬಂದಿಲ್ಲ. ಅಂಥ ಸಂದರ್ಭದಲ್ಲಿ ಬ್ರಿಟಿಷರಿಂದ ಈ ಒಂದು ಕ್ರೀಡೆ ನಮ್ಮ ದೇಶದವರಿಗೆ ಪರಿಚಯ ಆಯಿತು. ಅದು ಪರಿಚಯ ಆಗಿದ್ದು ಎಲ್ಲ ಯಾವ ಮಟ್ಟಕ್ಕೆ ಹೋಗುತ್ತಂದ್ರೆ, ಸೊ ನಾವು ಈಗ ಹಾಕಿ ಕ್ರೀಡೆ ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ, ನಮ್ಮ ಭಾರತ ದೇಶ ಒಂಥರ ಸ್ವರ್ಣಯುಗ ಹಾಕಿ ಕ್ರೀಡೆಯಲ್ಲಿ ಪಡೆದಿತ್ತು. ಹೇಗೆ ಅಂದರೆ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸುಮಾರು 6 ಬಾರಿ ನಮ್ಮ ದೇಶ ಹಾಕಿ ಕ್ರೀಡೆಯಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಿದೆ. ಸತತವಾಗಿ 6 ಬಾರಿ ಚಿನ್ನದ ಪದಕವನ್ನು ಪಡ್ಕೊಂಡಿದೆ. 1928ರಿಂದ 1956ರವರೆಗೆ ನಮ್ಮ ದೇಶದಲ್ಲಿ ಏನಿತ್ತಂದ್ರೆ ಒಂಥರ ಹಾಕಿ ಕ್ರೀಡೆಯ ಸ್ವರ್ಣಯುಗವೇ ನಿರ್ಮಾಣವಾಗಿತ್ತು. ಅಂದ್ರೆ ಆ ಸತತವಾಗಿ 6 ಬಾರಿ ನಮ್ಮ ದೇಶದವರು ಒಂದು ಹಾಕಿ ಕ್ರೀಡೆಯಲ್ಲಿ 1928ರಿಂದ 1956ರವರೆಗೆ ಚಿನ್ನದ ಪದಕವನ್ನ ಪಡ್ಕೊಂಡ್ರು. ಇನ್ನು ಈ ಹಾಕಿ ಕ್ರೀಡೆಯ ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ, ಮೊದಲನೇದಾಗಿ ಬೇನಿ ಹಸನ್ ಗೋರಿ ಅಂತಕ್ಕಂಥದ್ದು ಇದೆ. ಸೊ ಅಲ್ಲಿ ಏನಾಗಿದೆ ಅಂದ್ರೆ, 4,000 ವರ್ಷಗಳ ಹಿಂದೆ ಈ ಒಂದು ಕ್ರೀಡೆಯ ಇತಿಹಾಸ ಇತ್ತು. ಅಲ್ಲಿ ಏನಾಗಿದೆ ಅಂದ್ರೆ, ಸೊ ಅಲ್ಲಿ ಕೂಡ ಕೆಲವೊಂದು ಕೆತ್ತನೆಗಳಲ್ಲಿ ಯುವಕರು ಈ ಒಂದು ಹಾಕಿ ಸ್ಟಿಕ್ ಇರುತ್ತಲ್ಲ, ಸೊ ಆ ತರದ ಒಂದು ಸ್ಟಿಕ್ ಅನ್ನ ಹಿಡಿದುಕೊಂಡು ನಿಂತಿರುವಂತ ಚಿತ್ರಗಳು ಅಲ್ಲಿ ಆ ಗೋರಿಗಳಲ್ಲಿ ಇವೆ. ಮತ್ತೇನು ಕ್ರಿಸ್ತಪೂರ್ವ 478ರಲ್ಲಿ ಟೆಲಿಸ್ಕೋಪಲ್ಸ್ ಅಂತ ಒಂದು ಕಟ್ಟಡ ಇದೆ. ಸೊ ಆ ಕಟ್ಟಡದ ಗೋಡೆ ಕೆಳಭಾಗದಲ್ಲಿ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಚಿತ್ರಗಳನ್ನ ಬಿಡಿಸಿದ್ದಾರೆ. ಅವು ಎಂಥ ಚಿತ್ರಗಳು ಅಂದ್ರೆ, ಸೊ ಅವರು ಕೈಯಲ್ಲಿ ಒಂದು ಹಾಕಿ ಸ್ಟಿಕ್ ಹಿಡ್ಕೊಂಡು ನಿಂತಿರುವಂತ ಚಿತ್ರಗಳನ್ನ ಸೊ ಆ ಕಟ್ಟಡದ ಮೇಲೆ ಬಿಡಿಸಿದ್ದಾರೆ. ಸೊ ಇದರಿಂದ ಏನಂದ್ರೆ ಹಾಕಿಗೆ ಬಹಳ ಸಾಕಷ್ಟು ಹಳೆಯದಾದ ಇತಿಹಾಸವಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇನ್ನು 6 ಜನ ಪುರುಷರು ಕೊಕ್ಕೆ ಇರುವ ಬೆತ್ತಗಳನ್ನು ಹಿಡಿದಿರುವ ಚಿತ್ರ. ಸೊ ಇದು ಏನಿದೆ ಅಲ್ಲ, ಟೆಲಿಸ್ಕೋಪಲ್ಸ್ ಕಟ್ಟಡದಲ್ಲಿ 6 ಜನ ಯುವಕರು ಹಾಕಿ ಸ್ಟಿಕ್ ಅನ್ನು ಇಟ್ಕೊಂಡು ನಿಂತಿರುವಂತಹ ಚಿತ್ರಗಳನ್ನ ಆ ಗೋಡೆಯ ಮೇಲೆ ಬಿಡಿಸಿದ್ರು. ಇನ್ನೊಂದು ಇತಿಹಾಸದ ಪ್ರಕಾರ ಅಂದ್ರೆ, ಅಥೆನ್ಸ್ನ ರಾಷ್ಟ್ರೀಯ ಪುರಾತನ ವಸ್ತು ಸಂಗ್ರಹಾಲಯ ಅಂದ್ರೆ, ಅಥೆನ್ಸ್ ಯಾವ ದೇಶದ ರಾಜಧಾನಿ? ಗ್ರೀಕ್ ದೇಶದ ರಾಜಧಾನಿಯಾದಂತ ಅಥೆನ್ಸ್ ನಲ್ಲಿ ಅಲ್ಲಿ ಒಂದು ರಾಷ್ಟ್ರೀಯ ಪುರಾತತ್ವ ವಸ್ತು ಸಂಗ್ರಹಾಲಯ ಇದೆ. ಸೊ ಅಲ್ಲಿ ಏನಾಗಿದೆ ಅಂದ್ರೆ, ಅನೇಕ ಯುವಕರು ಕೆರಟಿಸನ್ ಎನ್ನುವ ಹಾಕಿಯನ್ನ ಹಿಡಿದುಕೊಂಡು ನಿಂತಿರುವಂತ ಚಿತ್ರಗಳನ್ನ ನಾವು ಅಲ್ಲಿ ಕಾಣಬಹುದು. ಹಾಗೆ ಈ ಹಾಕಿ ಅಂತ ಇದಕ್ಕೆ ಹೇಗೆ ಹೆಸರು ಬಂತು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾದ್ರೆ, ಸೊ ಇದು ಹಾಕಿ ಎನ್ನುವ ಪದ ಮೊದಲು ಏನಂದ್ರೆ ಹುಕೆಟ್, ಅದಂದ್ರೆ ಇದು ಫ್ರೆಂಚ್ ಭಾಷೆಯ ಪದ ಹುಕೆಟ್. ಸೊ ಅದನ್ನ ಹುಕೆಟ್ ಬದಲಾಗಿ ನಾವು ಹಾಕಿ ಅಂತ ಕರಿತೀವಿ. ಸೊ ಹುಕೆಟ್ ಅಂದ್ರೆ ಕುರಿ ಕಾಯುವವನ ದೋಟಿ. ಅಂದ್ರೆ ನೀವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನೋಡುತ್ತೀರಿ. ಈಗ ಸಾಮಾನ್ಯವಾಗಿ ಕುರಿ ಕಾಯುವವರು ಕೈಯಲ್ಲಿ ಏನ್ ಮಾಡಿರ್ತಾರೆ, ಒಂದೊಂದು ದೋಟಿಯನ್ನ ಹಿಡ್ಕೊಂಡಿರ್ತಾರೆ. ಸೊ ಹೆಂಗೆ ಅಂದ್ರೆ, ಅದು ನಾವೀಗ ಅರ್ಜುನ್ ಕೋಲ್ ಅಂತೀವಲ್ಲ, ಆ ತರನಾಗಿ ದೋಟಿ ಇರುತ್ತೆ.
ಅದನ್ನ ಆ ಕುರಿ ಕಾಯೋರು ಇಟ್ಕೊಳ್ಳುವ ಉದ್ದೇಶ ಇಷ್ಟೇ, ಅವರಿಗೆ ಅದು ಊರುಗೋಲು ಆಗುತ್ತೆ. ಮತ್ತು ಇನ್ನು ಕೆಲವು ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸೊ ಆ ದೋಟಿಯಿಂದ ತಮ್ಮ ಕುರಿಗಳಿಗೆ, ಉದಾಹರಣೆಗೆ ಎತ್ತರವಾದಂತ ಗಿಡಗಳಿರ್ಬೋದು, ಸೊ ಅವುಗಳನ್ನ ಜಗ್ಬಿಟ್ಟು ಆ ದೋಟಿಯಿಂದ ಜಗ್ಗಿ ಸೊ ಅವುಗಳಿಗೆ ಅದರಿಂದ ಸಪ್ಪನ್ನ ತಿನ್ನಿಸುವಂತ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಏನಂದ್ರೆ ಅದಕ್ಕೆ ಕುರಿ ಕಾಯುವವನ ದೋಟಿ. ಈಗ ಅಂದ್ರೆ ಅಜ್ಜನ್ ಕೋಲ್ ಅಂತ ಕರಿತೀವಿ ನೋಡು, ವಯಸ್ಸಾದ ಅಜ್ಜರು ವಯಸ್ಸಾದ್ಮೇಲೆ ಒಂದು ಕೋಲ್ ಇಟ್ಕೊಂಡಿರ್ತಾರೆ, ಏನು ಒಂಥರ ದೋಟಿಯಾಗಿ ಇರುತ್ತೆ. ಸೊ ಅದು ಇಟ್ಕೊಳ್ಳಿಕ್ಕೆ ಗ್ರಿಪ್ ಸಿಗಲಿ ಮತ್ತೆ ಅವರಿಗೆ ಆಸರೆ ಆಗಲಿ ಅಂತೇಳಿ ಅದಕ್ಕೆ ಕುರಿ ಕಾಯುವವನ ದೋಟಿ ಅಂತೇಳಿ ಕರೀತಾರೆ. ಇನ್ನು 17 ಮತ್ತು 18ನೇ ಶತಮಾನದಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಏನಂದ್ರೆ ಹಾಕಿಯನ್ನ ಆಡ್ತಾ ಇದ್ರು ಅಂತ ಇತಿಹಾಸದಿಂದ ತಿಳಿದು ಬರುತ್ತೆ. ಹಾಕಿಯನ್ನು ಹೇಗೆ ಆಡ್ತಾ ಇದ್ರು ಅಂದ್ರೆ, ಒಂದೊಂದು ತಂಡದಲ್ಲಿ 60ರಿಂದ 100 ಜನ ಇರ್ತಿದ್ರು. ಸೊ ಈಗ ಉದಾಹರಣೆಗೆ ಎ ತಂಡ ಇದೆ ಅಂದ್ರೆ, ಸೊ ಕನಿಷ್ಠ 60 ಜನ, ಗರಿಷ್ಠ 100 ಜನ. ಮತ್ತೆ ಹಾಗೆ ಬಿ ತಂಡದಲ್ಲಿ ಕೂಡ 60ರಿಂದ 100 ಜನ ಎರಡೆರಡು ಹಳ್ಳಿಗಳ ಮಧ್ಯೆ ನಡೀತಾ ಇತ್ತು. ಸೊ ಅದು ಹೇಗೆ ನಡೀತಾ ಇತ್ತು ಅಂದ್ರೆ, ಅದು ಯಾವುದೇ ನಿರ್ದಿಷ್ಟವಾದ ನಿಯಮಗಳಿರಲಿಲ್ಲ. ಸೊ ಆ ಒಂದು ಹಾಕಿ ಪಂದ್ಯ ಸುಮಾರು 2-3 ದಿವಸಗಳವರೆಗೆ ಹೆಂಗೆ ಆಡ್ತಾ ಇರೋದು. ಏನು ಯಾವ್ದಾದ್ರು ಒಂದು ತಂಡ ಗೆಲ್ಲುವವರೆಗೂ ಕೂಡ ಏನು 2-3 ದಿವಸಗಳವರೆಗೆ ಈ ಒಂದು ಹಾಕಿಯನ್ನ ಹೀಗೆ 60ರಿಂದ 100 ಜನ ಸೇರಿ ಆಡ್ತಾ ಇದ್ರು. ಆಮೇಲೆ ಇಂಗ್ಲೆಂಡ್ ಇರ್ತಕ್ಕಂಥ ಒಂದು ಇಟನ್ ಕಾಲೇಜ್ ಇದೆ. ಸೊ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಈಗೇನು ಆಧುನಿಕ ಹಾಕಿ ಇದೆಯಲ್ಲ, ಸೊ ಆ ತರನಾದಂತ ಆಟವನ್ನ ಅವರು ಕಂಡು ಹಿಡಿದ್ರು. ಅದು ಹೇಗಿತ್ತಪ್ಪ ಅಂದ್ರೆ 200 ಮೀಟರು ಉದ್ದ ಇರ್ತಿತ್ತು, ಅಂದ್ಮೇಲೆ ಆಯತಾಕಾರವಾಗಿರ್ತೈತೆ. ಹೀಗೆ ಇಂಗ್ಲೆಂಡ್ ಇಂಟರ್ ಕಾಲೇಜ್ನವರು ಆಧುನಿಕ ಹಾಕಿ ಹೋಲುವ ಹಾಗೆ ಒಂದು ಆಟವನ್ನು ಕಂಡುಹಿಡಿದ್ರು. ಇನ್ನು ಉದ್ದ ಕನಿಷ್ಠ 200 ಮೀಟರ್ ಇರಬೇಕಂತೇಳಿ ಅವರು ನಿಯಮವನ್ನು ರೂಪಿಸಿದ್ರು. ಇನ್ನು 1886ರಲ್ಲಿ ಬ್ರಿಟಿಷ್ ಹಾಕಿ ಸಂಘ ಸ್ಥಾಪನೆ ಮಾಡಿದ್ರು. ಸೊ ಅಲ್ಲಿವರೆಗೆ ಯಾವುದೇ ಸಂಘ ಇರಲಿಲ್ಲ. 1886ರಲ್ಲೇ ಬ್ರಿಟಿಷ್ ಹಾಕಿ ಸಂಘ ಸ್ಥಾಪನೆ ಆಯಿತು. ಇದಕ್ಕೆ ಐರಿಷ್, ಇಂಗ್ಲಿಷ್ ಮತ್ತು ವೇಲ್ಸ್ ದೇಶದವರು ಸೇರಿ ಏನ್ ಮಾಡಿದ್ರು ಅಂದ್ರೆ, ಅಂತಾರಾಷ್ಟ್ರೀಯ ನಿಯಮಗಳ ಸಮಿತಿಯನ್ನ ರಚನೆ ಮಾಡ್ತಾರೆ. ಇನ್ನು ಇಂಗ್ಲಿಷರು, ಐರಿಷರು, ವೇಲ್ಸ್ ದೇಶದವರು ಏನು ಅಂತಾರಾಷ್ಟ್ರೀಯ ನಿಯಮಗಳ ಸಮಿತಿಯನ್ನ ರಚನೆ ಮಾಡಿದ್ರೆ, ಅಂದ್ರೆ ಹಾಕಿಯನ್ನ ಯಾವ ತರನಾಗಿ ಆಡಬೇಕು, ಅದರ ನಿಯಮಗಳೇನು. ಸೊ ಅವಾಗ ಏನ್ ಮಾಡ್ತಾರೆ, ಈ ನಿಯಮಗಳನ್ನ ರಚನೆ ಮಾಡ್ತಾರೆ. ಸೊ 1908ರಲ್ಲಿ ಇಂಗ್ಲೆಂಡ್ ದೇಶದ ರಾಜಧಾನಿಯಾದಂತ ಲಂಡನ್ ನಲ್ಲಿ ಅಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ನಡೆಯುತ್ತೆ. ಆ ಒಂದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹಾಕಿನೂ ಕೂಡ ಏನ್ ಮಾಡ್ತಾರೆ, ಸ್ಪರ್ಧೆಯಾಗಿ ಮೊದಲ ಬಾರಿ ಸೇರ್ಪಡೆ ಮಾಡ್ತಾರೆ. 1908ರವರೆಗೂ ಏನು ಈ ಒಂದು ಹಾಕಿಯನ್ನ ಒಲಿಂಪಿಕ್ ಕ್ರೀಡೆಯಲ್ಲಿ ಸೇರ್ಪಡೆ ಮಾಡಿರಲಿಲ್ಲ. 1908ರಲ್ಲಿ ಲಂಡನ್ ನಲ್ಲಿ ನಡೆದಂತಹ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಹಾಕಿಯನ್ನ ಸೇರ್ಪಡೆ ಮಾಡ್ತಾರೆ. ನೋಡಿ ಮಕ್ಕಳಿಗೆ, ಈಗ ಈ ಹಾಕಿ ಕ್ರೀಡೆಯ ಇತಿಹಾಸವನ್ನ ನಾವು ಮೇಲುಕು ಹಾಕೋದಾದ್ರೆ ಏನು, ಇದರಲ್ಲಿ ನಮ್ಮ ದೇಶ ಏನು ಅದೇನ ಸತತವಾಗಿ 1928ರಿಂದ 1956ರವರೆಗೆ 6 ಬಾರಿ ನಾವು ಚಿನ್ನದ ಪದಕವನ್ನ ಪಡೆದುಕೊಂಡಿದ್ದೀವಿ. ನೋಡಿ, ಇದು ಮೂಲತಃ ಇಂಗ್ಲೆಂಡ್ ದೇಶದ ಕ್ರೀಡೆ. ಸೊ ಬ್ರಿಟಿಷ್ ಸೈನಿಕರಿಂದ ನಮ್ಮ ದೇಶಕ್ಕೆ ಪರಿಚಯವಾದಂತಹ ಕ್ರೀಡೆ. ಸೊ ನಮ್ಮ ದೇಶದಲ್ಲಿ ಸಾಕಷ್ಟು ಅಂದ್ರೆ ಶೀಘ್ರವಾಗಿ ಬೆಳವಣಿಗೆ ಉಂಟು. ಆಮೇಲೆ ಒಳ್ಳೊಳ್ಳೆ ಆಟಗಾರರು ಏನು ಈ ನಮ್ಮಲ್ಲಿ ನಿರ್ಮಾಣ ಆದರು. ಹೀಗಾಗಿ ಏನು ಈ ಒಂದು ಕ್ರೀಡೆ ನಮ್ಮ ದೇಶದಲ್ಲಿ ಸಾಕಷ್ಟು ಪ್ರಚಲಿತವನ್ನ ಪಡೆದುಕೊಳ್ತೀವಿ. ಮತ್ತೆ ನಮ್ಮ ದೇಶದಲ್ಲಿ ಎಂತೆಂತ ಹಾಕಿ ಕ್ರೀಡಾಪಟುಗಳು ಇದ್ರಂದ್ರೆ, ಉದಾಹರಣೆಗೆ ಧ್ಯಾನ್ ಚಂದ್ ಅಂತ ಏನು ಹಾಕಿ ಮಾಂತ್ರಿಕ, ಅಂದ್ರೆ ಅವನಿಗೆ ಹಾಕಿ ಮಾಂತ್ರಿಕ ಅಂತೇಳಿ ಕರೀತಾರೆ, ಧ್ಯಾನ್ ಚಂದ್. ಸೊ ಅವನು ಸ್ಟಿಕ್ ಹಿಡ್ಕೊಂಡು ಗ್ರೌಂಡ್ ನಲ್ಲಿ ನಿಂತು ಬಿಟ್ರೆ ಎದುರಾಳಿ ತಂಡದ ಆಟಗಾರರು ಗಡಗಡ ನಡುವ, ಅಂದ್ರೆ ಆ ತರನಾಗಿ ಧ್ಯಾನ್ ಚಂದ್ ಈ ಒಂದು ಹಾಕಿಯನ್ನ
ಆಡ್ತಾ ಇತ್ತು. ಸೊ ಅವನ ಆಟವನ್ನ ಮೆಚ್ಚಿ ಏನು ಜರ್ಮನ್ ಅಂದ್ರೆ ಹಿಟ್ಲರ್ ಕೂಡ ಅವನ ಆಟವನ್ನ ಮೆಚ್ಚಿಕೊಂಡು ಸೊ ಅವನಿಗೆ ಏನು ಅವರು ಆಹ್ವಾನ ಮಾಡಿದ್ರು ಅಂದ್ರೆ ನೀನು ನಮ್ಮ ದೇಶದ ಏನು ಮಿಲಿಟರಿ ಮೇಜರ್ ಜನರಲ್ ಆಗಿ ನಾವು ಹುದ್ದೆಯನ್ನು ಕೊಡ್ತೀವಿ, ನೀವು ಬಂದು ಅಲ್ಲಿ ಸೇವೆಯನ್ನು ಸಲ್ಲಿಸಬಹುದು ಅಂತೇಳಿ ಸೊ ಅವನು ಹಿಟ್ಲರ್ ಅವನಿಗೆ ಆಹ್ವಾನ ಮಾಡಿದಂತೆ. ಆದರೆ ದೇಶಾಭಿಮಾನಿಯಾದಂಥ ಧ್ಯಾನ್ ಚಂದ್ ಅವರು ಸೊ ಅದಕ್ಕೆ ಆಸೆ ಪಟ್ಟವರು ಹೋಗಲಿಲ್ಲ. ಸೊ ನಾನು ಭಾರತೀಯ, ನಂದು ಏನೇ ಸೇವೆ ಇದ್ರು ಭಾರತ ದೇಶಕ್ಕೆ ಮಾತ್ರ ಮೀಸಲು ಅಂತಕ್ಕಂಥ ಉದ್ದೇಶವನ್ನು ಹೊಂದಿದಂತ ಧ್ಯಾನ್ ಚಂದ್ ಅವರು ಅವರು ಕೂಡ ಇಲ್ಲಿ ಸತತವಾಗಿ ಹಾಕಿಯನ್ನ ಆಡುವುದರ ಜೊತೆಗೆ ಮತ್ತೆ ತರಬೇತಿಯನ್ನು ಪಡ್ಕೊಂಡು ಅಂದ್ರೆ ತರಬೇತಿದಾರ ಅಂದ್ರೆ ಆಟಗಾರರಿಗೆ ತರಬೇತಿದಾರರಾಗಿ ಅವರು ಕಾರ್ಯವನ್ನ ನಿರ್ವಹಿಸಿದ್ರು. ಸೊ ಇದು ಹಾಕಿ ಕ್ರೀಡೆಗೆ ಸಂಬಂಧಪಟ್ಟಂತ ಇತಿಹಾಸ. ಸೊ ಮಕ್ಕಳೇ, ಇಲ್ಲಿವರೆಗೂ ನಾವು ಹಾಕಿ ಕ್ರೀಡೆಯ ಇತಿಹಾಸದ ಬಗ್ಗೆ ತಿಳ್ಕೊಂಡ್ವಿ. ಈಗ ಹಾಕಿ ಆಟದ ಅಂಕಣದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ವಿಶೇಷವಾಗಿ ಭಾರತದಲ್ಲಿ ಹಾಕಿ ಹೇಗೆ ಪರಿಚಯ ಆಯಿತು ಅಂತಂತಂದ್ರೆ ಸೊ ಬ್ರಿಟಿಷರ ಆಳ್ವಿಕೆಯಲ್ಲಿ ಅವರ ಸೇನಾಪಡೆಯಿಂದ ನಮ್ಮ ದೇಶಕ್ಕೆ ಒಂದು ಕ್ರೀಡೆ ಪರಿಚಯವಾಗುತ್ತೆ. ನಮ್ಮ ದೇಶದಲ್ಲಿ ಪ್ರಥಮ ಹಾಕಿ ಸಂಸ್ಥೆ ಎಲ್ಲೆಂದ್ರೆ ಕೋಲ್ಕತ್ತಾ, ಅಂದ್ರೆ ಈಗಿನ ಪಶ್ಚಿಮ ಬಂಗಾಳದ ರಾಜಧಾನಿ ಅಂತ ಕೋಲ್ಕತ್ತಾದಲ್ಲಿ ಪ್ರಥಮವಾಗಿ ಹಾಕಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಡ್ತಾರೆ. ತದನಂತರ ಮುಂಬೈಯಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಆಮೇಲೆ ಹೀಗೆ ಈ ಒಂದು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಹಾಕಿ ಸಂಸ್ಥೆಯನ್ನ ಸ್ಥಾಪನೆ ಮಾಡಿಕೊಂಡು ಆ ಒಂದು ಆಟವನ್ನ ಪ್ರಚಾರ ಮಾಡ್ತಾರೆ. ಸೊ ಹಾಗೆ 1925ರಲ್ಲಿ ಭಾರತೀಯ ಹಾಕಿ ಸಂಸ್ಥೆ ಅಂದ್ರೆ ನಮ್ಮ ದೇಶದಲ್ಲಿ ಸ್ಥಾಪನೆ ಆಗಿದೆ. ಅಂದ್ರೆ ಫೆಡರೇಷನ್ ಆಫ್ ಹಾಕಿ ಈ ಒಂದು ಸಂಸ್ಥೆ 1925ರಲ್ಲಿ ಸ್ಥಾಪನೆ ಆಗುತ್ತೆ. ಅಂದ್ರೆ ಹಾಕಿ ಫೆಡರೇಷನ್ ಆಫ್ ಇಂಡಿಯಾ ಅಂತೇಳಿ. ಆಮೇಲೆ ನಾವು ಏನ್ ಮಾಡ್ಕೊಂಡ್ರೆ ತದನಂತರ ಅಂತಾರಾಷ್ಟ್ರೀಯ ಹಾಕಿ ಸದಸ್ಯತ್ವವನ್ನು ಪಡ್ಕೊಳ್ತೀವಿ. ಇನ್ನು ಅಂಕಣದ ಪರಿಚಯ ಮತ್ತು ಅಳತೆ ಬಗ್ಗೆ ಹೇಳೋದಾದ್ರೆ ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಒಂದು ಕ್ರೀಡೆಯನ್ನ ಮಣ್ಣು ಅಥವಾ ಹುಲ್ಲು ಇರ್ತಕ್ಕಂಥ ಅಂಕಣದಲ್ಲಿ ಆಡ್ತಾರೆ. ವಿಶೇಷವಾಗಿ ನಾವೀಗ ಇಲಾಖೆ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಾಗ ಅಲ್ಲೆಲ್ಲ ಮಣ್ಣಿನಿಂದ ಆಡಿಸ್ತೀವಿ, ಇಲ್ಲ ಹುಲ್ಲು ಇರುತ್ತೆ, ಹುಲ್ಲಲ್ಲಿ ಕೂಡ ಆಡಿಸ್ತೀವಿ. ಇನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳು ನಡೀಬೇಕಾದ್ರೆ ಸೊ ಅದಕ್ಕೆ ನಿರ್ದಿಷ್ಟವಾದಂತ ಸ್ಟೇಡಿಯಂ ಇರಬೇಕು. ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ಅಸ್ಟ್ರೋಟರ್ ಇರಬೇಕು, ಇಲ್ಲ ಪಾಲಿಗ್ರಾಸ್ ಅಂದ್ರೆ ಕೃತಕ ಹುಲ್ಲಿನಿಂದ ತಯಾರು ಮಾಡಿದಂತ ಅಂಕಣದಲ್ಲಿ ಈ ಕ್ರೀಡೆಯನ್ನ ಆಡ್ತಾರೆ. ಸೊ ಇವಾಗ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ವರ್ಲ್ಡ್ ಕಪ್ ನಲ್ಲಿ ಈ ಒಂದು ಹಾಕಿ ಆಟವನ್ನು ಆಡಬೇಕಾದ್ರೆ ಇದೇ ಕೋರ್ಟ್ನಲ್ಲಿ ಆಡ್ತಾರೆ. ಅಂದ್ರೆ ಅಸ್ಟ್ರೋಟರ್ಫ್ ಅಥವಾ ಪಾಲಿಗ್ರಾಸ್ ಅಂದ್ರೆ ಹೀಗೆ ಹುಲ್ಲು ಇರುತ್ತಲ್ಲ, ಕೃತಕ ಹುಲ್ಲು ಅಂದ್ರೆ ಪ್ಲಾಸ್ಟಿಕ್ ನಿಂದ ತಯಾರು ಮಾಡಿದಂತ ಹುಲ್ಲಿನಿಂದ ಈ ಒಂದು ಕ್ರೀಡೆಯನ್ನ ಆಡ್ತಾರೆ. ಇನ್ನು ಈ ಕ್ರೀಡೆಯ ಅಂಕಣದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಸೊ ಈ ಹಾಕಿ ಅಂಕಣನು ಕೂಡ ಆಲ್ಕಾಕಾರದಲ್ಲಿರುತ್ತೆ. ಉದ್ದ 91.40 ಮೀಟರ್ ಅಂದ್ರೆ 91.40 ಮೀಟರ್ ಉದ್ದ ಇರುತ್ತೆ. ಅಗಲ 55 ಮೀಟರ್ ಸೊ ಅಗಲ ಇರುತ್ತೆ. ಅಂದ್ರೆ ಈಗ ನಾವು ಇದನ್ನ 100 into 60 ಗಜಗಳು ಅಂದ್ರೆ ಹೆಚ್ಚಾಗಿ ಈ ಫುಟ್ಬಾಲ್, ಹಾಕಿ, ಕ್ರಿಕೆಟ್ ಇವುಗಳನ್ನೆಲ್ಲ ಅಂದ್ರೆ ಯಾರ್ಡ್ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದ್ರೆ 1 yard = 3 feet ಅಂತೆ. ಸೊ ಇದು 100 ಗಜ ಅಂದ್ರೆ 100 yards ಉದ್ದ ಇರುತ್ತೆ, 60 yards ಅಗಲ ಇರುತ್ತೆ. ಸೊ ಇದರಲ್ಲಿ ಈ ಹಾಕಿ ಅಂಕಣವನ್ನು 4 ಭಾಗಗಳನ್ನಾಗಿ ಮಾಡ್ತೀವಿ. 1, 2, 3, 4. ಇದು ಸೈಡ್ ಲೈನ್ ಆಯ್ತಾ, ಇದು ಸೆಂಟರ್ ಲೈನ್
ಸೆಂಟ್ರಲ್ ಲೈನ್ ಇಂದ 25 ಹರ್ಟ್ಸ್ ಇದಿರುತ್ತೆ, ಇಲ್ಲಿಂದ 25 ಹರ್ಟ್ಸ್ ಇರುತ್ತೆ. ಸೊ ನಾವೀಗ ಇದನ್ನ ಗೋಲೇನೆ ಸ್ಥಾಪನೆ ಅಂದ್ರೆ ಕಂಬಗಳನ್ನ ನೆಟ್ಬಿಟ್ಟು ಅದಕ್ಕೆ ನಾವು ಹಿಂಭಾಗ ನೆಟ್ಟನ್ನ ಕಟ್ಟಿದ್ವಿ. ಅಂದ್ರೆ ಎದುರಾಳಿ ತಂಡದವರು ಹೊಡೆದಂತ ಗೋಲು ಅದರೊಳಗೆ ಅಂದ್ರೆ 2 ಗೋಲ್ ಪೋಸ್ಟ್ ಒಳಗೆ ಹೋಗ್ಬೇಕು, ಅಂದ್ರೆ ಅದು ಗೋಲು ಆಗುತ್ತೆ. ಆಮೇಲೆ ಮಧ್ಯಭಾಗದಿಂದ 7 ಯಾರ್ಡ್ ಅಂದ್ರೆ 7 ಮೀಟರ್ ಅಂತರದಲ್ಲಿ ನಾವಿಲ್ಲಿ ಒಂದು ಗುರುತನ್ನ ಮಾಡ್ತೀವಿ, ಅದಕ್ಕೆ ಪೆನಾಲ್ಟಿ ಶೂಟ್ ಅಂತೇಳಿ ಮಾಡ್ತೀವಿ. ಇನ್ನು ಇಲ್ಲಿಂದ 16 ಯಾರ್ಡ್ ಅಂತರದಲ್ಲಿ ಅರ್ಧ ವೃತ್ತವನ್ನ ರಚನೆ ಮಾಡ್ತೀವಿ. ಅಂದ್ರೆ ಇದು ಡಿ ಇಂಗ್ಲಿಷ್ ಡಿ ಅಕ್ಷರದ ಹಾಗೆ ಕಾಣುತ್ತೆ, ಇದಕ್ಕೆ ನಾವು ಹೀಗಾಗಿ ಡಿ ಈ ಕಡೆ ಡಿ ಇರುತ್ತೆ, ಆ ಕಡೆ ಕೂಡ ಡಿ ಇರುತ್ತೆ. ಸೊ ಗೋಲ್ ಲೈನ್ ಇಂದ ಇದು 16 ಯಾರ್ಡ್ ಅಂತರದಲ್ಲಿ ನಾವು ಒಂದು ಅರ್ಧ ವೃತ್ತವನ್ನು ರಚನೆ ಮಾಡ್ಕೊಳ್ತೀವಿ. ಸೊ ಹಾಗೆ ಇಲ್ಲಿಂದ ಇನ್ನೊಂದು 21 ಯಾರ್ಡ್ಸ್ ಡಾಟ್ ಲೈನ್ ಬರುತ್ತೆ. ಸೊ ಇದು ಹಾಕಿ ಕ್ರೀಡೆಯ ಅಂಕಣ. ಸೊ ಈ ಆಟವನ್ನು ಹೇಗೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ಟಾಸ್ ಮಾಡ್ತಾರೆ. ಅದರಲ್ಲಿ ವಿಜೇತರಾದವರು ಅವ್ರು ಯಾವುದು ಕೋರ್ಟ್ ಅನ್ನ ಆಯ್ಕೆ ಮಾಡಬಹುದು ಅಥವಾ ಗೋಲ್ ಹೊಡೆಯುವುದನ್ನ ಅಂದ್ರೆ ಬಾಲ್ ಅನ್ನ ಮಧ್ಯದಲ್ಲಿ ಇಟ್ಟು ಅವರು ಆಟವನ್ನ ಪ್ರಾರಂಭ ಮಾಡ್ತಾರೆ. ಪ್ರತಿ ಸಾರಿ ಯಾವ ತಂಡ ಗೋಲ್ ಹೊಡುತ್ತೋ ಸೊ ಅವರು ಎದುರಾಳಿ ತಂಡದವರು ಬಾಲ್ ಅನ್ನ ಮಧ್ಯದಲ್ಲಿ ಇಟ್ಟು ಆಟವನ್ನ ಪ್ರಾರಂಭ ಮಾಡಬೇಕು. ಸೊ ಇದು ಹಾಕಿ ಕ್ರೀಡೆಯ ಅಂಗಣ. ಸೊ ಇದರಲ್ಲಿ 11 ಜನ ಆಟಗಾರರು. ಗೋಲ್ ಕೀಪರ್ ಕಡೆ ಗೋಲ್ ಕೀಪರ್ ಪ್ಲೇಸ್, ಈ ಕಡೆ ಒಬ್ಬ ಗೋಲ್ ಕೀಪರ್ ಇರ್ತಾರೆ. ಸೊ ಆ ಕಡೆ ಒಬ್ಬರು ಈ ಕಡೆ. ಸೊ ಈ ಗೋಲ್ ಕೀಪರ್ ಕೆಲಸ ಏನಪ್ಪ ಅಂದ್ರೆ ಬಾಲು ಗೋಲ್ ಪೋಸ್ಟ್ ಒಳಗೆ ಹೋಗುವ ಹಾಗೆ ತಡೆಯಬೇಕು. ಇವರಿಗೆ ಅವ್ರದೇ ಆದಂತ ಅವರಿಗೆ ಸಲಕರಣೆಗಳಿರ್ತವೆ. ಸೊ ಹೆಲ್ಮೆಟ್ ಇರುತ್ತೆ, ಗ್ಲೌಸ್ ಇರುತ್ತೆ, ಶೂ ಇರ್ತವೆ, ಸ್ಕಿನ್ ಗಾರ್ಡ್ ಇರುತ್ತೆ. ಅಷ್ಟೇ ಅಲ್ಲದೆ ಅವರಿಗೆ ಸ್ಟಿಕ್ ಕೂಡ ಇರುತ್ತೆ, ಅಂದ್ರೆ ಬಾಲ್ ಅನ್ನು ತಡೆಯಲಿಕ್ಕೆ ಇವ್ರ ಕೈಯಲ್ಲಿ ಸ್ಟಿಕ್ ಇರುತ್ತೆ. ಸ್ಪರ್ಧೆ ನಡೆದಕ್ಕಂತ ಸಂದರ್ಭದಲ್ಲಿ 11 ಜನ ಇರ್ತಾರೆ ಗೋಲ್ ಕೀಪರ್ ಸೇರಿ. ಈಗ ಗೋಲ್ ಕೀಪರ್ ಇಲ್ಲೇ ಇಲ್ಲಿ ಬಿಟ್ಟು ಅವ್ರು ಮುಂದೆ ಬರೋದಿಲ್ಲ. ಉಳಿದ 10 ಜನ ಆಟಗಾರರು ಇಲ್ಲೆಲ್ಲ ಅವರು ಮುಂಬದಿ, ಹಿಂಭಾಗ, ಸೆಂಟರ್ ಹೀಗೆ ಅವರ ಸ್ಥಳಗಳಲ್ಲಿ ಆಡ್ಕೊಂಡಿರ್ತಾರೆ. ಸೊ ಈ ತಂಡ ಗೋಲ್ ಹೊಡಿಬೇಕಂದ್ರೆ ಅವ್ರೇನ್ ಮಾಡಬೇಕು, ಆ ಕಡೆ ಹೋಗ್ಬೇಕು. ಸೊ ಈ ಕಡೆ ಎದುರಾಳಿಯ ಗೋಲ್ ಪೋಸ್ಟ್ ಒಳಗೆ ಹೊಡೆದಾಗ ಅವರಿಗೆ ಒಂದು ಗೋಲ್ ಸಿಗುತ್ತೆ. ಸೊ ಈ ತಂಡದವರಿಗೆ ಅಂಕ ಸಿಗಬೇಕಾದ್ರೆ ಅವರು ಗೋಲನ್ನ ಈ ಕಡೆ ಅಂದ್ರೆ ಆಪೋಸಿಟ್ ಆಗಿ ಗೋಲನ್ನ ಪಡಿಬೇಕಾಗುತ್ತೆ. ಸೊ ಇದು ಹಾಕಿ ಕ್ರೀಡೆಯ ಅಂಕಣ. ಸೊ ಮಕ್ಕಳೇ, ಇಲ್ಲಿವರೆಗೂ ನಾವು ಹಾಕಿ ಕ್ರೀಡೆಯ ಇತಿಹಾಸ, ಕ್ರೀಡೆ ಬೆಳೆದು ಬಂದಂತ ದಾರಿ ಮತ್ತು ಹಾಕಿ ಕ್ರೀಡೆಯ ಅಂಕಣದ ಬಗ್ಗೆ ತಿಳ್ಕೊಂಡ್ವಿ. ಈಗ ಈ ಒಂದು ಕ್ರೀಡೆಗೆ ಬೇಕಾದಂತ ಸಲಕರಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಹಾಕಿ ಆಡಲಿಕ್ಕೆ ಏನು ಸಲಕರಣೆಗಳು ಬೇಕು. ಮೊದಲನೇದಾಗಿ ಹಾಕಿ ಸ್ಟಿಕ್ ಅಂದ್ರೆ ಸ್ಟಿಕ್ಕು, ಆಮೇಲೆ ಎರಡನೇದು ಚೆಂಡು. ಸೊ ನೋಡಿ, ಹಾಕಿ ಸ್ಟಿಕ್ಕು ಯಾವ ತರನಾಗಿರುತ್ತೆ ಅಂದ್ರೆ ಇಂಗ್ಲಿಷ್ ಜೆ ಅಕ್ಷರ ಇರುತ್ತಲ್ಲ ಆ ತರನಾಗಿ ಸೊ ಇರುತ್ತೆ. ಇದರ ಹಾಕಿ ಸ್ಟಿಕ್ಕಿನ ಉದ್ದ 1.05 ಮೀಟರ್ ಉದ್ದ ಇರುತ್ತೆ. ಆಮೇಲೆ ಇದರ ಭಾರ ಅಂದ್ರೆ ತೂಕ 737 ಗ್ರಾಮ್ ಇರುತ್ತೆ. ಇನ್ನು ಚೆಂಡು 156ರಿಂದ 163 ಗ್ರಾಮ್ ಇರುತ್ತೆ. ಸುತ್ತಳತೆ ಅದರದ್ದು 235 ಮಿಲಿಮೀಟರ್ ಇರುತ್ತೆ. ಸೊ ಇನ್ನು ನಾವು ಈ ಸ್ಟಿಕ್ಕರ್ ನೋಡೋದು, ಇದು ಸೊ ಮುಂಭಾಗ ಫ್ಲಾಟ್ ಆಗಿರುತ್ತೆ, ಅಂದ್ರೆ ಅದಕ್ಕೆ ನಾವು ಬ್ಲೇಡ್ ಅಂತ ಕರಿತೀವಿ. ಸೊ ಹಿಂಭಾಗ ಏನಿರುತ್ತೆ ಅಂದ್ರೆ ಉಬ್ಬಾಗಿರುತ್ತೆ. ಸೊ ನಾವು ಯಾವಾಗಲೂ ಬಾಲನ್ನ ಫ್ಲಾಟ್ ಆಗಿರುತ್ತಲ್ಲ ಆ ಭಾಗದಿಂದಲೇ ಹೊಡಿಬೇಕು, ಹಿಂಬದಿಯಿಂದ ಹೊಡೆಯುವ ಹಾಗಿಲ್ಲ. ಸೊ ಹಾಗೆ ಇದು ಹಾಕಿ ಕ್ರೀಡೆಗೆ ಬೇಕಾದಂತ ಸಲಕರಣೆಗಳು. ಆಮೇಲೆ ಬಾಲ್ ಕೂಡ ಅಷ್ಟೇ ಹಾರ್ಡ್ ಆಗಿರುತ್ತೆ. ಸೊ
ಏಟು ಅಕಸ್ಮಾತ್ ಏನಾದರೂ ಬಿದ್ದುಬಿಟ್ರೆ ಅಲ್ಲಿ ಬಾಂಬ್ ಹಂಗೆ ಕ್ರಿಕೆಟ್ ಲೆದರ್ ಬಾಲ್ ಇರುತ್ತಲ್ಲ, ಕಾರ್ಕ್ ಬಾಲ್, ಅದೇ ತರನಾಗಿ ಅದು ಕೂಡ ಬಹಳ ಹಾರ್ಡ್ ಆಗಿರುತ್ತೆ. ಇನ್ನು ಈ ಹಾಕಿ ಕ್ರೀಡೆ ನಡೆದಂಥ ಸಂದರ್ಭದಲ್ಲಿ ಹಾಕಿಯ ಆಟಗಾರರಿಗೆ ಅವೇ ಆದಂಥ ಕೆಲವೊಂದು ಸಲಕರಣೆಗಳು ಇರ್ತವೆ. ಸೊ ಮೊದಲನೇದು ಯಾವುದು ಅಂದರೆ ಮೌತ್ ಗಾರ್ಡ್. ಸೊ ಬಾಯಿಗೆ ಏನಾದರೂ ಏಟು ಬಿದ್ದಿರುತ್ತೆ, ಅಲ್ಲೆಲ್ಲ ಓದಿರ್ಬೋದು, ಅದಕ್ಕೋಸ್ಕರ ಏನು ಮಾಡ್ತಾರೆ, ಅದಕ್ಕೆ ಮೌತ್ ಗಾರ್ಡ್ ಅಂತ ಹಾಕ್ತಾರೆ. ಆಮೇಲೆ ಸಿಂಗಾರ್ಡ್ ಅಂದರೆ ಮೊಣಕಾಲಿನ ಕೆಳಗಡೆ ಯಾವುದೇ ಏಟು ಬೀಳಬಾರ್ದಂತೇಳಿ ಸಿಂಗಾರ್ಡನ್ನು ಹಾಕಿಸ್ತಾರೆ. ಇನ್ನು ಎರಡು ಕೈಗಳಿಗೆ ಗ್ಲೌಸ್, ನಾವು ಸ್ಟಿಕ್ಕನ್ನು ಗ್ಲೌಸ್ ಹಾಕೊಂಡೆ ಸ್ಟಿಕ್ಕನ್ನು ಹಿಡ್ಕೊಳ್ತೀವಿ. ಆಮೇಲೆ ಹೆಲ್ಮೆಟ್ಟು ಕಡ್ಡಾಯವಾಗಿ ಬೇಕೇ ಬೇಕು. ಕಿಕ್ಕರ್ಸ್, ಒದಲಿಕ್ಕೆ. ಸೊ ಇವರು ಶೂನೇ ಬೇರೆ ತರನಾಗಿ ಇರ್ತಾರೆ. ಆಮೇಲೆ ಎದೆ ಕವಚ, ಚೆಸ್ಟ್ ಗಾರ್ಡ್, ಕೈ ಕವಚ, ತೊಡೆ ಸಂಧಿ ಕವಚ, ಆಮೇಲೆ ತೋಳು ಕವಚ. ಸೊ ಇವಿಷ್ಟು ಸಲಕರಣೆಗಳು ಈ ಒಂದು ಹಾಕಿ ಆಟಗಾರರಿಗೆ ಬೇಕೇ ಬೇಕು. ಇನ್ನು ಅದರಲ್ಲಿ ವಿಶೇಷವಾಗಿ ಗೋಲ್ ಕೀಪರ್ ಇರ್ತಾರಲ್ಲ, ಸೊ ಅವರು ಇವ್ರಿಗಿಂತ ಭಿನ್ನವಾಗಿರ್ತಾರೆ. ಸೊ ಅವನಿಗೂ ಹೆಲ್ಮೆಟ್ ಬೇಕು, ಗ್ಲೌಸ್ ಬೇಕು, ಚೆಸ್ಟ್ ಗಾರ್ಡು, ಸಿಂಗಾರ್ಡು, ಆಮೇಲೆ ತೊಡೆ ಸಂಧಿ ಕವಚ. ಸೊ ಇವೆಲ್ಲ ಅವನಿಗೆ ಬೇಕೇ ಬೇಕು. ಯಾಕಂದ್ರೆ ಕೆಲವೊಂದ್ಸರಿ ಏನಂತಂದ್ರೆ ಅವನು ಬಿದ್ದು ಗೋಲನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಬಾಲ್ ವೇಗವಾಗಿ ಬರುತ್ತೆ, ಹಾರ್ಡ್ ಇರುತ್ತೆ. ಅದು ಬಾಲಿನ ಏಟು ಏನಾದರೂ ಅವನಿದ್ರೆ ಅಪಾಯ ಆಗುವಂತ ಸಂದರ್ಭ ಇರುತ್ತೆ. ಹೀಗಾಗಿ ಅವನಿಗೆ ಏನ್ ಮಾಡ್ತಾರೆ ಅಂದ್ರೆ, ಸೊ ಅವನಿಗೆ ವಿಶೇಷವಾದಂತ ಅವನು ಸಲಕರಣೆಗಳು ಇರ್ತವೆ. ಸೊ ಇವನ್ನ ಹಾಕೊಂಡ್ರೆ ಹಾಕಿ ಆಡ್ತಾರೆ. ಇನ್ನು ಹಾಕಿ ಕ್ರೀಡೆಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿಯಮಗಳನ್ನ ತಿಳ್ಕೊಳ್ಳೋಣ. ಸ್ಪರ್ಧೆ ನಡೆದಾಗ 11 ಜನ ಆಟಗಾರ್ತಾರೆ, ಅಂದ್ರೆ ಒಬ್ಬ ಗೋಲ್ ಕೀಪರ್ ಇರ್ತಾನೆ, ಇನ್ನು 10 ಜನ ಅಂಕಣದಲ್ಲಿ ಆಡ್ತಾ ಇರ್ತಾರೆ. ಅದರಲ್ಲಿ 5 ಜನ ಬದಲಿ ಆಟಗಾರ, ಅಂದ್ರೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್. ಸ್ಪರ್ಧೆ ನಡೆದಾಗ 11 ಜನ ಆಡ್ತಾರೆ, ಇನ್ನು ಬದಲಿ ಆಟಗಾರರು 5 ಜನ ಇರ್ತಾರೆ. ಒಟ್ಟು 16 ಜನ ಒಂದು ತಂಡದಲ್ಲಿ ಇರ್ತಾರೆ. ಇನ್ನು ಈ ಹಾಕಿ ಕ್ರೀಡೆಯನ್ನು ಹೇಗೆ ಆಡ್ತಾರೆ ಅಂದ್ರೆ 15 ನಿಮಿಷದ 4 ಭಾಗಗಳನ್ನಾಗಿ ಮಾಡ್ತಾರೆ. ಅಂದ್ರೆ 15 ನಿಮಿಷದ ಮೊದಲನೇ ಭಾಗ, 15 ನಿಮಿಷದ 2ನೇ ಭಾಗ, 15 ನಿಮಿಷದ 3ನೇ ಭಾಗ, 15 ನಿಮಿಷದ 4ನೇ, ಹೀಗೆ 4 ಭಾಗಗಳನ್ನಾಗಿ ಮಾಡ್ತಾರೆ. 15 ನಿಮಿಷದ ಮೊದಲನೇ ಭಾಗ ಮುಗಿದ ಮೇಲೆ 2 ನಿಮಿಷ ವಿಶ್ರಾಂತಿ ತಗೊಳ್ಬಹುದು. ಮತ್ತೆ 2ನೇ ಭಾಗ ಮುಗಿದ ಮೇಲೆ ಕೂಡ ಅವರಿಗೆ 2 ನಿಮಿಷದ ವಿಶ್ರಾಂತಿ ಇರುತ್ತೆ. 3ನೇ ಭಾಗ ಮುಗಿದ ಮೇಲೆ ಕೂಡ ಅವರಿಗೆ 2 ನಿಮಿಷದ ವಿಶ್ರಾಂತಿ ಇರುತ್ತೆ. ಇನ್ನು ಪಂದ್ಯ ಅರ್ಧ ಮುಗಿದಾಗ, ಅಂದ್ರೆ 15 ನಿಮಿಷದ 2 ಭಾಗಗಳು, ಅಂದ್ರೆ 30 ನಿಮಿಷದ ಪಂದ್ಯ ಮುಗಿದ ಮೇಲೆ ಅವರಿಗೆ 10 ನಿಮಿಷದ ವಿಶ್ರಾಂತಿ ದೊರೆಯುತ್ತದೆ. ಇನ್ನು ಒಟ್ಟು ಇದು 60 ನಿಮಿಷದ ಆಟವಾಗಿರುತ್ತದೆ. ಇನ್ನು ಈ ಆಟವನ್ನು ಹೇಗೆ ಪ್ರಾರಂಭ ಮಾಡ್ತಾರೆ ಅಂದ್ರೆ, ಸೊ ಸೆಂಟರ್ ಲೈನ್ ಇರುತ್ತಲ್ಲ, ಆ ಸೆಂಟರ್ ಲೈನ್ ಮಧ್ಯಭಾಗದಲ್ಲಿ ಇಟ್ಟು ಪಾಸ್ ಮುಖಾಂತರ ಆಟವನ್ನ ಪ್ರಾರಂಭ ಮಾಡ್ತಾರೆ. ಈಗ ಅಂಪೈರ್ಸ್ 2 ತಂಡದ ನಾಯಕರನ್ನ ಕರೆದು ಟಾಸ್ ಮಾಡ್ತಾನೆ. ಸೊ ಆ ಟಾಸ್ ಅನ್ನು ಗೆದ್ದಂತ ತಂಡ ಅವರು ದಿಕ್ಕನ್ನರ ಆಯ್ಕೆ ಮಾಡಿಕೊಳ್ಬಹುದು ಅಥವಾ ಪಾಸ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದು. ಅಂದ್ರೆ ಯಾವ ತಂಡ ಪಾಸ್ ಅನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ, ಮಧ್ಯದ ಅಂದ್ರೆ ಸೆಂಟ್ರಲ್ ಲೈನ್ ಮಧ್ಯಭಾಗದಲ್ಲಿಟ್ಟು ಸೆಂಟರ್ ಪಾಸ್ ಮುಖಾಂತರ ಆಟವನ್ನ ಪ್ರಾರಂಭ ಮಾಡಬೇಕು. ಪ್ರತಿ ಸಾರಿ ಗೋಲು ಯಾವ ತಂಡ ಗೋಲ್ ಹೊಡಿತು ಆ ಗೋಲ್ ಆದ್ಮೇಲೆ ಮತ್ತು ಪುನಃ ಏನದು ಮಧ್ಯದಲ್ಲಿ ಇಟ್ಟು ಸೆಂಟರ್ ಪಾಸ್ ಮುಖಾಂತರ ಆಟವನ್ನ ಪ್ರಾರಂಭ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ಹಾಕಿ ಕ್ರೀಡೆಯಲ್ಲಿ ಯಾವುದೇ ತಂಡ ತಪ್ಪು ಮಾಡಿದರೆ ಸೊ ಅವರಿಗೆ ಶಿಕ್ಷೆಯನ್ನ ಕೊಡ್ತಾರೆ. ಯಾವ ತರ ಅಂದ್ರೆ, ಮೊದಲನೇದು ತಂಡ ತಪ್ಪು ಮಾಡಿದರೆ ಫ್ರೀ ಹಿಟ್. ಆಟ ಆಡದಂತ ಸಂದರ್ಭದಲ್ಲಿ ಯಾವುದೋ ತಂಡದ ಆಟಗಾರ ತಪ್ಪು ಮಾಡಿದರೆ ಅವನಿಗೆ ಫ್ರೀ ಹಿಟ್. ಫ್ರೀ ಹಿಟ್ ಎಂದರೆ ಅಂಕಣದ ಯಾವ ಭಾಗದಲ್ಲಿ ತಪ್ಪು ಮಾಡಿರ್ತಾನೋ ಸೊ ಆ ತಂಡದ ವಿರುದ್ಧ ತಂಡಕ್ಕೆ ಫ್ರೀ ಹಿಟ್, ಅಂದ್ರೆ ಎತ್ತಪ್ಪ ಇರುತ್ತೆ ಆ ಬಾಲನ್ನು ಇಟ್ಟು ಅವನು ಫ್ರೀ ಆಗಿ ಹೊಡಿಬಹುದು. ಇನ್ನು
ಸೊ ನಾನೇನು ಆಗಲೇ ಅಂಕಣ ತೋರಿಸಿದ್ದಲ್ಲ, ಆ ಡಿ ವಲಯದಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಪೆನಾಲ್ಟಿ ಕಾರ್ನರ್, ಅಂದ್ರೆ 4 ಕಡೆ ಏನು ಕಾರ್ನರ್ ಇರುತ್ತಲ್ಲ ಅಲ್ಲಿ ಮಾರ್ಕ್ ಮಾಡಿರ್ತಾರೆ. ಸೊ ಅಲ್ಲಿಂದ ಅವರು ಏನ್ ಮಾಡಬೇಕು, ಬಾಲ್ ಅನ್ನ ಹೊಡಿಬೇಕಾಗುತ್ತೆ. ಇನ್ನು ಡಿ ವಲಯದಲ್ಲಿ ಯಾವುದೇ ತಂಡ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದರೆ ಪೆನಾಲ್ಟಿ ಸ್ಟ್ರೋಕ್ ಅಂತ ಕೊಡ್ತಾರೆ. ಸೊ ಅದಂದ್ರೆ ಡಿ ವಲಯದಲ್ಲಿ ಏನು ಪೆನಾಲ್ಟಿ ಶೂಟ್ ಅಂತೇಳಿ ಅಲ್ಲಿ ಒಂದು ಮಾರ್ಕ್ ಮಾಡಿರ್ತಾರೆ. ಸೊ ಅಲ್ಲಿ ಇಟ್ಟು ಅವನು ನೇರವಾಗಿ ಏನ್ ಮಾಡಬೇಕು, ಪೆನಾಲ್ಟಿ ಸ್ಟ್ರೋಕ್ ಅನ್ನ ಹೊಡಿಬಹುದು. ಸೊ ಹೀಗೆ ಹಾಕಿಯಲ್ಲಿ ಕೂಡ ತಪ್ಪು ಮಾಡಿದಂತ ತಂಡಗಳಿಗೆ ಈ ತರನಾದಂತ ಮೊದಲನೇದು ಫ್ರೀ ಹಿಟ್ಟು, ಎರಡನೇದು ಪೆನಾಲ್ಟಿ ಕಾರ್ನರ್, ಮೂರನೇದು ಪೆನಾಲ್ಟಿ ಸ್ಟ್ರೋಕ್ ಅಂತೇಳಿ. ಸೊ ಅವ್ರಿಗೆ ಯಾರು ಮಾಡ್ತಾರೋ ಅವರಿಗೆ ತಪ್ಪು ಮಾಡಿದ ಎದುರಾಳಿ ತಂಡದವರಿಗೆ ಅವಕಾಶಗಳನ್ನ ಕೊಡ್ತಾರೆ. ಸೊ ಹೀಗೆ ಒಂದು ಹಾಕಿ ಆಟದ ಸಲಕರಣೆಗಳು ಮತ್ತು ನಿಯಮಗಳು. ಇನ್ನು ಕೆಲವೊಂದು ತಪ್ಪು ಮಾಡಿದಂಥ ಕ್ರೀಡಾಪಟುಗಳಿಗೆ ಶಿಕ್ಷೆಯನ್ನು ಕೂಡ ಕೊಡ್ತಾರೆ. ಸೊ ಅವರು ಪಂದ್ಯ ನಡೆದಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವ ಯಾವುದೇ ಎದುರಾಳಿ ತಂಡದ ಆಟಗಾರನಿಗೆ ಸ್ಟಿಕ್ನಿಂದ ಹೊಡೆಯುವುದಾಗಲಿ, ಸ್ಟಿಕ್ನಿಂದ ಎಳೆಯುವುದಾಗಲಿ ಅಥವಾ ಸ್ಟಿಕ್ ಅನ್ನ ಅಡ್ಡಿ ಇಡುವುದಾಗಲಿ ಆ ಥರ ಮಾಡೋ ಹಾಗಿಲ್ಲ. ಆಮೇಲೆ ಕೈಯಿಂದ ಪುಷ್ ಮಾಡೋ ಹಾಗಿಲ್ಲ. ಸೊ ಹೀಗೆ ಇಲ್ಲಿ ಈ ತಪ್ಪು ಮಾಡಿದಂಥ ತಂಡಗಳಿಗೆ ಶಿಕ್ಷೆಯನ್ನು ಕೂಡ ಕೊಡ್ತಾರೆ. ಇಲ್ಲಿವರೆಗೂ ನಾವು 8ನೇ ತರಗತಿಯ ಅಧ್ಯಾಯ 3ನೇ ಅಧ್ಯಾಯ ಹಾಕಿ ಕ್ರೀಡೆಯ ಇತಿಹಾಸ, ಬೆಳವಣಿಗೆ ಮತ್ತು ಆಟದ ನಿಯಮಗಳು, ಸಲಕರಣೆಗಳು, ಕ್ರೀಡಾಪಟುಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಈಗ ಹಾಕಿ ಆಟದಲ್ಲಿ ಸ್ಪರ್ಧೆ ನಡೆದಂತ ಸಂದರ್ಭದಲ್ಲಿ ಯಾವುದೇ ಒಬ್ಬ ಕ್ರೀಡಾಪಟು ತಪ್ಪು ಮಾಡಿದಾಗ ಏನಾಗುತ್ತದೆ, ಎದುರಾಳಿ ತಂಡದವರಿಗೆ ಏನ್ ಮಾಡ್ತಂದ್ರೆ ಶಿಕ್ಷೆಯನ್ನು ಕೊಡ್ತಾರೆ. ಅಂದ್ರೆ ಅವರಿಗೆ ದಂಡವನ್ನ ಹಾಕ್ತಾರೆ. ಯಾವ ರೂಪದಲ್ಲಿ ಅಂತಂದ್ರೆ ಮೊದಲನೇದು ಫ್ರೀ ಹಿಟ್. ಉದಾಹರಣೆಗೆ ಎ ಮತ್ತು ಬಿ ಅಂತ 2 ತಂಡಗಳಿರ್ತವೆ. ಎ ತಂಡದವರು ಏನಾದರೂ ತಪ್ಪು ಮಾಡಿದ್ರೆ ಬಿ ತಂಡಕ್ಕೆ ಏನ್ ಮಾಡ್ತಾರೆ, ಫ್ರೀ ಹಿಟ್ ಅಂತೇಳಿ ಒಂದು ಅವಕಾಶವನ್ನ ಕೊಡ್ತಾರೆ. ಫ್ರೀ ಹಿಟ್ ಅಂದ್ರೆ ಯಾವ ಸ್ಥಳದಲ್ಲಿ ಅದು ತಪ್ಪಾಗಿರುತ್ತೆ ಬಾಲ್ ಅನ್ನ ಆ ಸ್ಥಳದಲ್ಲಿ ಇಟ್ಟು ಅವರು ಪಾಸ್ ಮಾಡಬೇಕಾಗುತ್ತೆ. ಇಲ್ಲಿ ಎರಡನೇದಾಗಿ ಪೆನಾಲ್ಟಿ ಕಾರ್ನರ್. ಸೊ ಡಿ ಏರಿಯಾದಲ್ಲಿ ಎ ತಂಡದವರು ಏನಾದರೂ ತಪ್ಪು ಮಾಡಿದ್ರೆ ಏನ್ ಮಾಡ್ತಾರೆ, ಬಿ ತಂಡಕ್ಕೆ ಪೆನಾಲ್ಟಿ ಕಾರ್ನರ್ ಅಂತೇಳಿ ಒಂದು ಅವಕಾಶವನ್ನು ಕೊಡ್ತಾರೆ. ಅಂದ್ರೆ ಅಂಕಣದ ಕಾರ್ನರ್ ನಲ್ಲಿ ಇಟ್ಟು ಬಾಲ್ ಅನ್ನ ಪಾಸ್ ಮಾಡಬೇಕಾಗುತ್ತೆ. ಇನ್ನು ಮೂರನೇದು ಪೆನಾಲ್ಟಿ ಸ್ಟ್ರೋಕ್ ಅಂತೇಳಿ, ಅಂದ್ರೆ ಅಂಕಣದ ಡಿ ಏರಿಯಾದಲ್ಲಿ ಎ ತಂಡ ಏನಾದರೂ ಉದ್ದೇಶಪೂರ್ವಕವಾಗಿ ತಪ್ಪನ್ನ ಮಾಡಿದ್ರೆ ಬಿ ತಂಡಕ್ಕೆ ಪೆನಾಲ್ಟಿ ಸ್ಟ್ರೋಕ್ ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ಡಿ ಏರಿಯಾದಲ್ಲಿ ಒಂದು ಪೆನಾಲ್ಟಿ ಸ್ಪಾಟ್ ಅಂತ ಹೇಳಿ ಗುರುತು ಮಾಡಿರ್ತಾರೆ. ಸೊ ಅಲ್ಲಿಂದ ಅವನು ನೇರವಾಗಿ ಏನು ಗೋಲ್ ಒಳಗೆ ಬಾಲ್ ಅನ್ನ ಪಡಿಬಹುದು. ಅದಕ್ಕೆ ನಾವು ಪೆನಾಲ್ಟಿ ಸ್ಟ್ರೋಕ್ ಅಂತ ಕರಿತೇವೆ. ಇನ್ನು ಕಾರ್ನರ್ ಹಿಟ್, ಎರಡು ತಂಡಗಳ ಮಧ್ಯೆ ಸ್ಪರ್ಧೆ ನಡೆದಂತ ಸಂದರ್ಭದಲ್ಲಿ ಅಕಸ್ಮಾತ್ ಎ ತಂಡದವರು ಏನಾದರೂ ತಪ್ಪು ಮಾಡಿದ್ರೆ ಬಿ ತಂಡಕ್ಕೆ ಏನ್ ಮಾಡ್ತಾರೆ, ಕಾರ್ನರ್ ಹಿಟ್ ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ಅಂಕಣದ ಬದಿಗೆ ಬಾಲ್ ಅನ್ನ ಇಟ್ಟಂದ್ರೆ ಕಾರ್ನರ್ ಪ್ಲೇಸ್ ಅಲ್ಲಿ ಇಟ್ಟು ಬಾಲ್ ಅನ್ನ ಪಾಸು ಮಾಡಬೇಕಾಗುತ್ತೆ. ಇವಿಷ್ಟು ಹಾಕಿ ಕ್ರೀಡೆಯಲ್ಲಿ ತಪ್ಪು ಯಾವ ತಂಡ ತಪ್ಪು ಮಾಡಿರುತ್ತೋ ಎದುರಾಳಿ ತಂಡಕ್ಕೆ ಈ ಒಂದು ಅವಕಾಶಗಳು ಸಿಗ್ತವೆ. ಅಂದ್ರೆ ಫ್ರೀ ಹಿಟ್ಟು, ಪೆನಾಲ್ಟಿ ಕಾರ್ನರ್, ಪೆನಾಲ್ಟಿ ಸ್ಟ್ರೋಕ್, ಕಾರ್ನರ್ ಹಿಟ್ ಅಂತೇಳಿ ಈ ಅವಕಾಶಗಳು ಸಿಗ್ತವೆ. ಇನ್ನು ಈ ಹಾಕಿ ಕ್ರೀಡೆಯಲ್ಲಿ ಸ್ಪರ್ಧೆ ನಡೆದಂತ ಸಂದರ್ಭದಲ್ಲಿ ಕ್ರೀಡಾಪಟುಗಳು ಕೆಲವರು ಉದ್ದೇಶಪೂರ್ವಕವಾಗಿ ಪದೇ ಪದೇ ತಪ್ಪುಗಳನ್ನ ಮಾಡ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ ರೆಫ್ರಿಗಳು ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ. ಬರೀ ಫಸ್ಟ್ ಎಚ್ಚರಿಕೆ ಕೊಡ್ತಾರೆ. ಸೊ ಅವರು ಅದಕ್ಕೂ ಮತ್ತೆ ಹಂಗೆ ಕಂಟಿನ್ಯೂ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ, ಆಟದಿಂದ ಉಚ್ಚಾಟನೆ ಮಾಡ್ತಾರೆ. ಸೊ ಪ್ರಾರಂಭದಲ್ಲಿ ಗ್ರೀನ್ ಕಾರ್ಡ್ ಅಂತೇಳಿ ತೋರಿಸ್ತಾರೆ. ಅಂದ್ರೆ ಸ್ಪರ್ಧೆ ನಡೆದಂತ ಸಂದರ್ಭದಲ್ಲಿ ಏನು ಯಾವುದೋ ಒಬ್ಬ ಕ್ರೀಡಾಪಟು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದ್ರೆ ಸೊ ಅವರಿಗೆ ವಾರ್ನಿಂಗ್ ಗ್ರೀನ್ ಕಾರ್ಡ್ ತೋರಿಸ್ತಾರೆ. ಗ್ರೀನ್ ಕಾರ್ಡ್ ತೋರಿಸಿದ ಯಾವ ಕ್ರೀಡಾಪಟುಗಳೇ ಗ್ರೀನ್ ಕಾರ್ಡ್ ತೋರಿಸಿರ್ತಾರೆ ಅವನು ಆಟದಿಂದ 2 ನಿಮಿಷ ತಾತ್ಕಾಲಿಕವಾಗಿ ಹೊರಗಡೆ ಕೂತ್ಕೋಬೇಕಾಗುತ್ತೆ. ಸೊ ಮತ್ತೆ 2 ನಿಮಿಷ ಆದ್ಮೇಲೆ ಅವನು ಒಳಗಡೆ ಬಂದು
ಆಡಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಯೆಲ್ಲೋ ಕಾರ್ಡ್ ಅಂದ್ರೆ ಹಳದಿ ಕಾರ್ಡ್ ಅನ್ನ ತೋರಿಸ್ತಾರೆ. ಸೊ ಮತ್ತೆ ಎರಡನೇ ಸರಿ ಅವನು ಅದೇ ತಪ್ಪನ್ನು ಮಾಡಿದ್ರೆ ಸೊ ಅವನು ಏನ್ ಮಾಡ್ತಾರೆ, ಅವಾಗ ಎರಡನೇ ಸರಿ 5 ನಿಮಿಷ ಅವನನ್ನ ತಾತ್ಕಾಲಿಕವಾಗಿ ಅಂಕಣದಿಂದ ಹೊರಗಡೆ ಕೂರಿಸ್ತಾರೆ. 5 ನಿಮಿಷ ಆದ್ಮೇಲೆ ಮತ್ತೆ ಅವನು ಒಳಗಡೆ ಬಂದು ಆಡಬಹುದು. ಸೊ ಮೊದಲನೇದು ಗ್ರೀನ್ ಕಾರ್ಡು, ಎರಡನೇದು ಯೆಲ್ಲೋ ಕಾರ್ಡು, ಮೂರನೇದು ರೆಡ್ ಕಾರ್ಡ್ ಅಂದ್ರೆ ಕೆಂಪು ಕಾರ್ಡ್. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈಗ ಮೊದಲಿಗೆ ಗ್ರೀನ್ ಕಾರ್ಡ್ ತೋರಿಸಿದಾಗ ಆಟದಿಂದ 2 ನಿಮಿಷ ತಾತ್ಕಾಲಿಕವಾಗಿ ಹೊರಗಡೆ ಇರ್ತಾರೆ. ಯೆಲ್ಲೋ ಕಾರ್ಡ್ ತೋರಿಸಿದಾಗ 5 ನಿಮಿಷ ತಾತ್ಕಾಲಿಕವಾಗಿ ಅಂಕಣದಿಂದ ಹೊರಗಡೆ ಇರ್ತಾರೆ. ಮತ್ತೆ ಪುನಃ ತಪ್ಪು ಮಾಡಿದ್ರೆ ಏನ್ ಮಾಡ್ತಾರೆ, ಅವನಿಗೆ ರೆಫರಿ ರೆಡ್ ಕಾರ್ಡ್ ತೋರಿಸ್ತಾನೆ. ಅಂದ್ರೆ ಅವನು ಅಂಕಣದಿಂದ ಆ ಆಟ ಮುಗಿಯುವವರೆಗೂ ಕೂಡ ಹೊರಗಡೆ ಇರಬೇಕಾಗುತ್ತೆ. ಸೊ ಒಳಗೆ ಬರೋ ಆಗಿಲ್ಲ, ಏನು ಆಟ ಮುಗಿಯುವವರೆಗೂ ಕೂಡ ಅವನು ಅಂಕಣದಿಂದ ಹೊರಗಡೆ ಇರಬೇಕು. ಈ ಉದಾಹರಣೆ ಸ್ಪರ್ಧೆ ನಡೆದಂತ ಸಂದರ್ಭದಲ್ಲಿ 11 ಜನ ಆಟಗಾರ್ತಾರೆ. ಅಂದ್ರೆ ಒಬ್ಬ ಗೋಲ್ ಕೀಪರ್ ಇನ್ನು 10 ಜನ ಆಡ್ತಿರ್ತಾರೆ. ಆ 10 ಜನರಲ್ಲಿ ಒಬ್ಬವನ್ನೇ ಅವನಿಗೆ ಯಾವ್ದಾದ ಅಂದ್ರೆ ತಪ್ಪು ಮಾಡಿದಂತ ಕ್ರೀಡಾಪಟುಗೆ ರೆಡ್ ಕಾರ್ಡ್ ತೋರಿಸಿದಾಗ ಅವನು ಏನ್ ಮಾಡ ಆ ಮ್ಯಾಚ್ ಮುಗಿಯೋವರೆಗೂ ಕೂಡ ಹೊರಗಡೆ ಇರಬೇಕಾಗುತ್ತೆ. ಸೊ ಹೀಗೆ ಸ್ಪರ್ಧೆ ನಡೆದಾಗ ಆಟಗಾರರು ಏನಾದ್ರು ತಪ್ಪು ಮಾಡಿದಾಗ ಈ 3 ಬಣ್ಣದ ಕಾರ್ಡ್ಗಳನ್ನ ರೆಫ್ರಿ ಅವರು ತೋರಿಸ್ತಾರೆ. ಇನ್ನು ಗೋಲ್ ಗಳಿಸುವುದು ಅಂದ್ರೆ ಹಾಕಿ ಸ್ಪರ್ಧೆಯಲ್ಲಿ ಗೋಲನ್ನ ಯಾವ ರೀತಿ ಗಳಿಸಬೇಕು. ಈಗ 2 ತಂಡಗಳ ಮಧ್ಯೆ ಸ್ಪರ್ಧೆ ನಡೆದಿರುತ್ತೆ. ಒಂದು ತಂಡ ಆಕ್ರಮಣ ಮಾಡ್ತಿರುತ್ತೆ, ಇನ್ನೊಂದು ತಂಡ ರಕ್ಷಣೆ ಮಾಡ್ತಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಡಿ ಏರಿಯಾದಿಂದ ಅವ್ರು ಏನ್ ಮಾಡ್ಬೇಕು, ಗೋಲ್ ಪೋಸ್ಟ್ ಇರುತ್ತೆ. ಆ ಗೋಲ್ ಪೋಸ್ಟ್ ಒಳಗೆ ಯಾವ ತಂಡ ಗೋಲನ್ನ ಹೊಡೆಯಿತು ಸೊ ಆ ತಂಡಕ್ಕೆ 1 ಅಂಕ ಸಿಗುತ್ತೆ. ಏನು ಹೀಗೆ ಇದು ಒಂದು ಹಾಕಿ ಸ್ಪರ್ಧೆ 60 ನಿಮಿಷದ ಕಾಲ ಸತತವಾಗಿ ನಡೆಯುತ್ತೆ. ಸೊ ಈ ನಾವು ಈ ಹಾಕಿ ಕ್ರೀಡೆಯ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡು ನೋಡಿ. ಮೂಲತಃ ಅದು ಇಂಗ್ಲೆಂಡ್ ದೇಶದ ಕ್ರೀಡೆಯಾದರೂ ಕೂಡ ನಮ್ಮ ಭಾರತಕ್ಕೆ ಪರಿಚಯ ಆದ್ಮೇಲೆ ನಾವು ಏನ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಬೇಗ ಸಾಕಷ್ಟು ಅಭಿವೃದ್ಧಿಯನ್ನ ಪಡ್ಕೊಂಡು ಹಿಂದೆ ಹೇಳಿದ ಹಾಗೆ ಏನು ನಾವು 6 ಬಾರಿ ಸತತವಾಗಿ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನ ಪಡ್ಕೊಂಡಿದ್ದೀವಿ. ಸೊ ಈಗ 1 ವರ್ಷ ಅಂದ್ರೆ 1 ಸಾರಿ ಚಿನ್ನದ ಪದಕವನ್ನ ಪಡ್ಕೊಳ್ಳೋದೇ ಅಪರೂಪ. ಅಂತಾದ್ರೂ ನಮ್ಮ ದೇಶ ಸತತವಾಗಿ 6 ಬಾರಿ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನ ಪಡ್ಕೊಂಡಿದೆ. ಹೀಗೆ ನಮ್ಮ ದೇಶದ ಹಾಕಿಯಲ್ಲಿ ಒಳ್ಳೊಳ್ಳೆ ಕ್ರೀಡಾಪಟುಗಳು ಏನೋ ನಮ್ಮ ದೇಶದಲ್ಲಿ ಇದ್ದಾರೆ. ನಿಮಗೆ ಹಿಂದಿನ ಕಾಲದಲ್ಲಿ ಹೇಳೋದಾದ್ರೆ ಧ್ಯಾನ್ ಚಂದ್, ಸೊ ಅವನನ್ನ ನಾವು ಹಾಕಿ ಮಾಂತ್ರಿಕ ಎಂದು ಕರೀತಾ ಇದ್ವಿ. ಇದು ನಮ್ಮ ಕರ್ನಾಟಕಕ್ಕೆ ಬರೋದಾದ್ರೆ ಸೊ ನಮ್ಮಲ್ಲಿ ಕೂಡ MP ಗಣೇಶ್ ಅಂತ ಹೇಳಿ, ನೆಕ್ಸ್ಟ್ ಧನರಾಜ್ ಪಿಳ್ಳೆ, ಸೊ ಇನ್ನು ಸಾಕಷ್ಟು ಕ್ರೀಡಾಪಟುಗಳು ನಮ್ಮ ರಾಜ್ಯದಲ್ಲೂ ಕೂಡ ಹಾಕಿ ಕ್ರೀಡಾಪಟುಗಳು ಇದ್ದಾರೆ. ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಈ ಒಂದು ಕ್ರೀಡೆಯಿಂದ ವಿಶೇಷವಾಗಿ ಕೊಡಗು, ಮಡಿಕೇರಿ ಅಲ್ಲಿ ಸಾಕಷ್ಟು ಆಡ್ತಾರೆ. ಮಕ್ಕಳ ನಿಮಗೆ ಮನೆಗೆ ಒಬ್ಬೊಬ್ಬ ಅಲ್ಲಿ ಹಾಕಿ ಕ್ರೀಡಾಪಟು ಇದ್ದಾರೆ. ಸೊ ಬೇಸಿಗೆ ಟೈಮ್ನಲ್ಲಿ ಬೇಸಿಗೆ ರಜೆ ಬರುತ್ತಲ್ಲ, ಅಲ್ಲಿ ಬೇರೆ ಬೇರೆ ಕುಟುಂಬಗಳ ನಡುವೆ ಅಲ್ಲಿ ಒಂದು ಹಾಕಿ ಸ್ಪರ್ಧೆ ನಡೆಯುತ್ತೆ. ಅಂದ್ರೆ ಅಷ್ಟು ಒಂದು ಅಲ್ಲಿ ಹಾಕಿ ಕ್ರೀಡೆ ಪ್ರಚಲಿತವಾಗಿದೆ. ಸೊ ಇದನ್ನ ಬಿಟ್ರೆ ನಮ್ಮ ದೇಶಕ್ಕೆ ಬರುವುದಾದ್ರೆ ಪಂಜಾಬ್ನಲ್ಲೂ ಕೂಡ ಏನು ಅಲ್ಲಿ ಕೂಡ ಮನೆಗೆ ಒಬ್ಬೊಬ್ಬ ಹಾಕಿ ಕ್ರೀಡಾಪಟು ಇದ್ದಾರೆ. ಸೊ ನಮ್ಮ ಭಾರತ ದೇಶದ ತಂಡದಲ್ಲಿ ಹೆಚ್ಚು ಆಟಗಾರರು ಪಂಜಾಬ್ ಬಿಟ್ರೆ ಕರ್ನಾಟಕದವರೇ ಜಾಸ್ತಿ ಆಯ್ಕೆ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ನಾವು ಈ ಒಂದು ಹಾಕಿ ಕ್ರೀಡೆಯ ಬಗ್ಗೆ ತಿಳ್ಕೊಂಡ್ವಿ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಸೊ ಹಾಗೆ ಇಲ್ಲಿವರೆಗೂ ನಾವು ಈ 8ನೇ ತರಗತಿಯ 3ನೇ ಅಧ್ಯಾಯವಾದಂಥ ಹಾಕಿ ಕ್ರೀಡೆಯ ಇತಿಹಾಸದ ಬಗ್ಗೆ ನಾವು ತಿಳ್ಕೊಂಡ್ವಿ. ಇಲ್ಲಿಗೆ ಒಂದು ಅಧ್ಯಾಯ